ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಇವತ್ತು ಗೂಗಲ್ ಅಕೌಂಟನ್ನು ಸುಲಭವಾಗಿ ಹೇಗೆ ಕ್ರಿಯೇಟ್ ಮಾಡುವುದು ಎಂದು ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಮೊದಲು ನಿಮ್ಮ ಮೊಬೈಲ್ನಲ್ಲಿ ಸೆಟ್ಟಿಂಗ್ಸ್ ಓಪನ್ ಮಾಡಿ. ಸೆಟ್ಟಿಂಗ್ಸ್ ಮೆನು ಓಪನ್ ಆದಮೇಲೆ ಅಲ್ಲಿ ಯೂಸರ್ಸ್ ಆ್ಯಂಡ್ ಅಕೌಂಟ್ಸ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಇವಾಗ ನಿಮಗೆ ಕೆಳಗಡೆ ಆ್ಯಡ್ ಅಕೌಂಟ್ಸ್ ಎಂಬ ಆಪ್ಷನ್ ಕಾಣಿಸ್ತಿದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಗೂಗಲ್ ಆಪ್ಷನ್ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ನಿಮಗೆ ಈ ಥರ ಒಂದು ಮೆನು ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಕ್ರಿಯೇಟ್ ಅಕೌಂಟ್ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಅಲ್ಲಿ ನಿಮಗೆ ಫಾರ್ ಮೈ ಪರ್ಸ್ನಲ್ ಯೂಸ್ ಅಂತ ಮೊದಲನೇ ಆಪ್ಷನ್ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ನಿಮ್ಮ ಫಸ್ಟ್ ನೇಮ್ ಅಂದರೆ ನಿಮ್ಮ ಹೆಸರು ಮತ್ತು ಮನೆ ಹೆಸರನ್ನು ನಮೂದಿಸಬೇಕು. ನೆಕ್ಸ್ಟ್ ಬಟನನ್ನು ಕ್ಲಿಕ್ ಮಾಡಬೇಕು. ಇಲ್ಲಿ ಇವಾಗ ನಿಮಗೆ ನಿಮ್ಮ ಡೇಟ್ ಆಫ್ ಬರ್ತ್ ಕೇಳ್ತಾ ಇದೆಯಲ್ಲ, ಡೇಟ್ ಆಫ್ ಬರ್ತು, ಡೇಟು, ಮಂತು ಮತ್ತು ಇಯರ್ ಈ ಥರ ಎಂಟ್ರಿ ಮಾಡಿ ನಿಮ್ಮ ಜೆಂಡರ್ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಬಟನನ್ನು ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ನಿಮ್ಮ ಇಮೇಲ್ ಐ ಡಿ ಅಡ್ರೆಸ್ ಸೆಲೆಕ್ಟ್ ಮಾಡೋಕ್ಕೆ ಕೇಳುತ್ತೆ. ಇಲ್ಲಿ ನೀವು ಅದು ಕೊಟ್ಟಿರಲ್ಲ, ಅದರಲ್ಲಿ ಯಾವುದಾದ್ರೂ ಒಂದು ಇಷ್ಟವಾದ ಇಮೇಲ್ ಐ ಡಿ ಸೆಲೆಕ್ಟ್ ಮಾಡ್ಬೋದು, ಅಥವಾ ನೀವೇ ಇಲ್ಲಿ ಒಂದು ಓನ್ ಐ ಡಿ ಕ್ರಿಯೇಟ್ ಮಾಡ್ಬೋದು. ಅದನ್ನು ಯಾರು ಈ ಮುಂಚೆ ಯೂಸ್ ಮಾಡಿರಬಾರ್ದು. ಇಲ್ಲಿ ನಾನು ಕ್ರಿಯೇಟ್ ಮಾಡ್ತಿದ್ದೀನಲ್ಲ, ನನಗೆ ಎಕ್ಸಾಂಪಲ್ ಮಂಜು ಎ ಅಂತ ಬೇಕು, ಆದರೆ ಇದನ್ನು ಆಲ್ರೆಡಿ ಯಾರೋ ಉಪಯೋಗಿಸ್ತಿದ್ದಾರೆ. ಅದಕ್ಕಾಗಿ ನಾನು ಬೇರೆ ಒಂದನ್ನು ಕ್ರಿಯೇಟ್ ಮಾಡ್ತೀನಿ. ಇದನ್ನು ಕೂಡ ಯೂಸ್ ಮಾಡ್ತಿದ್ದಾರೆ. ಇದನ್ನು ಟ್ರೈ ಮಾಡೋಣ. ಮಂಜು SE8899 ಇದು ನನ್ನ ಇಮೇಲ್ ಐ ಡಿ. ಇದು ಕ್ರಿಯೇಟ್ ಆಯಿತು. ಇದಾದ ಮೇಲೆ ಇಲ್ಲಿ ನಿಮಗೆ ನಿಮ್ಮ ಇಮೇಲ್ ಐ ಡಿಗೆ ಒಂದು ಸ್ಟ್ರಾಂಗ್ ಪಾಸ್ವರ್ಡನ್ನು ಸೆಟ್ ಮಾಡಬೇಕಾಗುತ್ತೆ. ಅದರಲ್ಲಿ ಒಂದು ಕ್ಯಾಪಿಟಲ್ ಲೆಟರ್ ಮತ್ತು ಒಂದು ಸ್ಮಾಲ್ ಲೆಟರ್ ಮತ್ತು ನಂಬರ್ಸ್ ಮತ್ತು ಸಿಂಬಲ್ಸ್ ಈ ಥರ 8 ಲೆಟರ್ ಮಿನಿಮಮ್ ಇರಬೇಕು. ಆದಮೇಲೆ ನಿಮ್ಮ ಇಮೇಲ್ ಐ ಡಿ ಕ್ರಿಯೇಟ್ ಆಗುತ್ತೆ. ಇಲ್ಲಿ ನಾಟ್ ನೋ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಎಂಟರ್ ಮಾಡಿ. ಅಗ್ರಿ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಜಿಮೇಲ್ ಐ ಡಿ ಕ್ರಿಯೇಟ್ ಆದ ಹಾಗೇನೆ. ಇಷ್ಟೇ ಸ್ನೇಹಿತರೆ, ನಿಮ್ಮ ಹೊಸ ಗೂಗಲ್ ಅಕೌಂಟ್ ಸಕ್ಸಸ್ಫುಲ್ಲಾಗಿ ರಚನೆ ಆಗಿದೆ. ಈ ವಿಡಿಯೋ ನಿಮಗೆ ಉಪಯೋಗ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಧನ್ಯವಾದಗಳು.